ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಇವತ್ತು ಬಹಿರಂಗ ಪ್ರಚಾರ ಅಂತ ಆಗುತ್ತೆ. ಎರಡೂ ಪಕ್ಷದ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಇವತ್ತು ಬಹಿರಂಗ ಪ್ರಚಾರ ಅಂತ ಆಗ್ತಿರೋದ್ರಿಂದ ಮನೆ ಮನೆಗೆ ಭೇಟಿಯನ್ನ ಕೊಟ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ನಾಯಕರ ಜೊತೆಗೂ ಕೂಡ ಮತ ಭೇಟಿಯನ್ನ ನಡೆಸ್ತಾ ಇದ್ದಾರೆ. ಈಗ ಬಿಜೆಪಿ ಅಭ್ಯರ್ಥಿ ಅಂತ ಶ್ರೀನಿವಾಸ್ ದಾಸ್ಕರೇಪ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಚುನಾವಣೆಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇದುವರೆಗೂ ಬಿಜೆಪಿ ಗೆದ್ದೇ ಇಲ್ಲ. ತಾವು ಯಾವ ತರ ಈಗ ಯೋಜನೆಯನ್ನ ಮಾಡ್ಕೊಳ್ತೀರಿ? ಆತ್ಮವಿಶ್ವಾಸ ಇದೆ ಗೆಲ್ತೀವಿ ಅಂತ? ಕಾಂಗ್ರೆಸ್ನ ದುರಾಡಳಿತವೇ ನಮಗೊಂದು ದೊಡ್ಡ ಶಕ್ತಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಕ್ಕೆ. 20 ವರ್ಷಗಳ ಕಾಲ ನಾವು ಜನರಿಗೆ ಆಶ್ವಾಸನೆ ಕೊಟ್ಟು ಯಾವುದೇ ರೀತಿಯ ಪೊಳ್ಳು ಭರವಸೆಗಳನ್ನು ಕೊಟ್ಟು ಯಾವುದೇ ಕೆಲಸವನ್ನು ಮಾಡಲಿಲ್ಲದ ಕಾರಣ ಜನರೇ ಬೇಸತ್ತು ಹೋಗಿದರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಬೇಕು ಅಂತ. ಯಾಕಂತ ಹೇಳಿದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಆರೋಗ್ಯಕ್ಕೆ ಯಾವುದೇ ರೀತಿ ಒತ್ತು ಕೊಟ್ಟಿಲ್ಲ. ಇಲ್ಲಿ ಉತ್ತರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ದಾವಣಗೆರೆ ದಕ್ಷಿಣದಲ್ಲಿ ಇಲ್ಲ. ಇವತ್ತು ಬಡವರ ಜನ ವಾಸಿಸ್ತಕ್ಕಂಥ ಈ ದಾವಣಗೆರೆ ದಕ್ಷಿಣದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಆದ್ದರಿಂದ ಜನರು ತಿಳ್ಕೊಂಡಿದ್ದಾರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸಬೇಕು ಅಂತ. ಗೆಲ್ಲಿಸ್ತಾರೆ ಅದು ವಿಶ್ವಾಸ ಇದೆ. ದೊಡ್ಡ ಕುಟುಂಬದ ವಿರುದ್ಧ ಒಂದು ತೊಡೆ ತಟ್ಟುವಂತ ಕೆಲಸ ಆಗಿದೆ. ಹೇಗೆ ನೋಡ್ತೀರಿ ಸರ್ ಈ ಚುನಾವಣೆ? ಕಾಂಗ್ರೆಸ್ ಎದುರಾಳಿ, ನನಗೆ ಕಾಂಗ್ರೆಸ್ ಎದುರಾಳಿ. ನಾನು 2,32,000 ಭಾರತೀಯ ಜನತಾ ಪಾರ್ಟಿ, 2,32,000 ಮತದಾರರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ಇವತ್ತು ಅವರ ವೈಫಲ್ಯಗಳನ್ನು ನಾವು ಇವತ್ತು ಜನರಿಗೆ ಹಂಚೋದ್ರ ಮೂಲಕ ಮತದಾರರಿಗೆ ಹೇಳ್ತಾ ಬಂದಿದ್ದೀವಿ. ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಸ್ಪಂದನೆ ಕೊಟ್ಟಿದೆ. ಯಾಕಂತ ಹೇಳಿದರೆ ಅವರು ಕರೆದು ಮನೆಯಲ್ಲಿ ಗೌರವಿಸಿ ಸತ್ಕರಿಸೋದು ನೋಡಿದರೆ ಎಲ್ಲೋ ಒಂದು ಕಡೆ ಮನೆ ಮಗ ಬಂದ ಹಾಗೆ ಅವರೆಲ್ಲರೂ ಕೂಡ ಇವತ್ತು ದಕ್ಷಿಣದಲ್ಲಿ ಪ್ರತಿಯೊಬ್ಬ ಮತದಾರರು ಕೂಡ ಕರೆದು ಗೌರವಿಸಿದ್ದಾರೆ. ಈ ಬಾರಿ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ. ಈಗ ಸಾಕಷ್ಟು ಜನ ಸೇರ್ತಾ ಇದ್ದಾರೆ ತಮ್ಮ ಪ್ರಚಾರಕ್ಕೆ, ರೋಡ್ ಶೋಗೆ, ಎಲ್ಲಕ್ಕೂ ಕಡೆ ನೋಡಿದ್ರೆ ಒಳ್ಳೆ ಬೆಂಬಲ ಸಿಗ್ತಾ ಇದೆ. ಅದು ವೋಟ್ ಆಗಿ ಕನ್ವರ್ಟ್ ಆಗುತ್ತಾ, ಗೆಲುವಾಗಿ ಕನ್ವರ್ಟ್ ಆಗುತ್ತಾ ಸರ್? ಮತ ಈಗಾಗಲೇ ನಿಶ್ಚಯ ಮಾಡಿದ್ದಾರೆ ಮತದಾರರು. ಮತದಾನ ಮಾಡಬೇಕು ಅಂದಾಗಲೇ ಈ ಟೈಪ್ ಜನ ಬರ್ತಕ್ಕಂಥದ್ದು. ಈ ಥರ ನಾವು ಪ್ರತಿ ಮನೆಗೂ ನಾವೆಲ್ಲರೂ ಕೂಡ ಯಶವಂತಣ್ಣರು, ನಾವು ಅಜಯ್ ಕುಮಾರ್, ರಾಜಹಳ್ಳಿ ಶಿವಕುಮಾರ್ ಅವರು, BM ಸತೀಶಣ್ಣ ಏನು ನಾವೆಲ್ಲರೂ ಕೂಡ ಟಿಕೆಟ್ ಕೇಳಿದ್ವಿ. ನಮ್ಮ ಜೊತೆಗೆ ಹೆಗಲು ಕೊಟ್ಟು ಹೆಜ್ಜೆಗೆ ಜೊತೆ ಇದ್ದು ಪ್ರತಿಯೊಬ್ಬರು ಮತಯಾಚನೆ ಸಂದರ್ಭ ಜೊತೆಗಿದ್ದು ಮತಯಾಚನೆ ಮಾಡಿದ್ದೀವಿ. ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ. ಈ ಬಾರಿ ದಕ್ಷಿಣದಲ್ಲಿ ಬಿಜೆಪಿ ಕಮಲ ಅರಳುತ್ತೆ. ಕೊನೆಯದಾಗಿ ಏನು ಮತದಾರರಿಗೆ ಏನು ಮನವಿ ಮಾಡ್ತೀರಿ ಸರ್? ಮತದಾರ ದೇವರ ಪ್ರಭುಗಳಲ್ಲಿ ಕೈ ಮುಗಿದು ನಾವು ಬೇಡ್ಕೊಳ್ಳೋದಿಷ್ಟೇ. ನಾಳೆ ನಡೀತಕ್ಕಂಥ 9ನೇ ತಾರೀಕು ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ 2 ನನ್ನ ಅಮೂಲ್ಯವಾದ ಗುರುತಾಗಿರ್ತಕ್ಕಂಥ ಕಮಲದ ಗುರುತಿಗೆ ನಿಮ್ಮ ಅಮೂಲ್ಯವಾದ ಅಮೋಘದ ಮಾತನ್ನು ಕೊಡೋದ್ರ ಮುಖಾಂತರ ನಿಮ್ಮ ಸೇವೆಗಾಗಿ ಸೇವಕನಾಗಿ ದುಡಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನು ಅವ್ರ ಜೊತೆಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಂತ ಯಶವಂತರಾವ್ ಜಾಧವ್ ಅವರು ಇದ್ದಾರೆ, ಅವರು ಮಾತಾಡ್ಸ್ತಾ ಹೋಗೋಣ. ಸರ್, ತಾವು 4 ಚುನಾವಣೆಯನ್ನ ಮಾಡಿದಿರಿ. ದಕ್ಷಿಣದಲ್ಲಿ ಬಿಜೆಪಿ ಗೆಲ್ಲೋಕೆ ಆಗಿಲ್ಲ. ಈ ಸರಿ ಏನಾಗುತ್ತೆ ಸರ್? ಸರ್, ಈಗಾಗಲೇ 4 ಚುನಾವಣೆ ನಾನು ದಕ್ಷಿಣ ಕ್ಷೇತ್ರದಲ್ಲಿ ಎದುರಿಸಿದ್ದೀನಿ. ಏನು ನಮ್ಮ ಈ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಬಂಧುಗಳ ಮತ ಹೆಚ್ಚಾಗಿರೋದ್ರಿಂದ ನಮ್ಮ ಕಾಂಗ್ರೆಸ್ಸಿನ ಏನು ಮುಖಂಡರಿದ್ದಾರೆ, ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಏನು ಹೇಳ್ತಿದ್ರು ಅಂದರೆ, ಪ್ರತಿ ಬಾರಿ ಇದು ನನ್ನ ಕೊನೆ ಚುನಾವಣೆ, ನನಗೆ ಸೋಲಿಸ್ಬೇಡ್ರಿ ಅನ್ನೋ ಒಂದು ಸ್ಲೋಗನ್ನು. ಇನ್ನೊಂದು ಸ್ಲೋಗನ್ ಏನು ಅಂದರೆ, ಅಲ್ಪಸಂಖ್ಯಾತರ ಬಂಧುಗಳಿಗೆ ಇಲ್ಲಿ ನೀವೇನಾದರೂ ಓಟ್ ಬೇರೆ ಕಡೆ ಹಾಕಿ BJP ಗೆದ್ದರೆ ನಿಮಗೆ ಇಲ್ಲಿ ಗಲಾಟೆ ಆಗುತ್ತೆ, ನಿಮಗೆ ಊರು ಬಿಡಿಸ್ತಾರೆ, ನಿಮ್ಮ ವ್ಯವಹಾರಗಳಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ಇನ್ನೊಂದು ಸ್ಲೋಗನ್ ಹೇಳ್ತಿದ್ವಿ. ಹಾಗಾಗಿ ಅಲ್ಪಸಂಖ್ಯಾತ ಬಂಧುಗಳು ಸಾರಾಸಗಟಾಗಿ ಅವರಿಗೆ ಒಂದು ಬೂತ್ನಲ್ಲಿ 100 ಓಟ್ ಇದ್ದರೆ ಏನು ಹೆಚ್ಚು ಕಡಿಮೆ 80-90 ಓಟ್ ಅವ್ರಿಗೆ ಹಾಕ್ತಿದ್ರು. ಹಾಗಾಗಿ ಅವರು ಗೆದ್ಕೊಂತ ಬಂದರು. ಈಗ ಅಲ್ಪಸಂಖ್ಯಾತ ಬಂಧುಗಳಿಗೆ ಅವ್ರಿಗೆ ಅರ್ಥ ಆಗಿದೆ, ಇವ್ರು ಯಾಕೆ ಈ ಸ್ಲೋಗನ್ ಹೇಳ್ತಿದ್ರು, ಯಾಕೆ ಈ ರೀತಿ ನಮ್ಮಿಂದ ಓಟ್ ತೊಗೊಂಡ್ರು ಅಂತಕ್ಕಂಥದ್ದು ಅವ್ರಿಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಹಾಗಾಗಿ ಇವತ್ತು ನಾವೇನು ಅಲ್ಪಸಂಖ್ಯಾತ ಬಂಧುಗಳ ಏನು ಏರಿಯಾ ಇದೆ ಆ ಏರಿಯಾದಾಗೆ ಹೋಗಿ ಕ್ಯಾಂಪೇನ್ ಮಾಡಿದಾಗ ಅವರೇ ಹೇಳ್ತಾ ಇದ್ರು, ಈ ಬಾರಿ ನಾವು BJP ಓಟ್ ಹಾಕ್ತೀವಿ. ಹಾಗಾಗಿ ನಮಗೆ ಗೆಲುವು ಶತಸಿದ್ಧ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಹಿಂದೆ ಕೂಡ ಹೀಗೆ ಈ ಅಲ್ಪಸಂಖ್ಯಾತ ಓಟುಗಳು ಸಿಗುತ್ತೆ, ನಮಗೆ ಆಗುತ್ತೆ ಅಂತ ಅನ್ನೋ ವಾತಾವರಣನೂ ಅವಾಗ ಹಿಂದಿನಿಂದಲೂ ಇತ್ತು. ಆದರೆ ಬೂತಲ್ಲಿ ನೋಡಿದಾಗ ಆ ಥರ ಓಟ್ ಬಂದಿರಲಿಲ್ಲ. ಹೀಗೆ ಎಲ್ಲಂತೀರಿ? ಅಲ್ಪಸಂಖ್ಯಾತ ಬಂಧುಗಳು ಶಾಮನೂರು ಶಿವಶಂಕರಪ್ಪನವರು ಹಿರಿಯರು, ಅವ್ರ ಬಗ್ಗೆ ಗೌರವಿತ್ತು, ಅವರ ಮಾತನ್ನು ನಂಬಿದರು. ಈಗ ಇರ್ತಕ್ಕಂಥ ಜಿಲ್ಲಾ ಮಂತ್ರಿ ಯಾವ ರೀತಿ ಹಸಿ ಸುಳ್ಳನ್ನು ಹೇಳ್ತಾ ಇದ್ದಾನೆ, ಯಾವ ರೀತಿ ಮೋಸ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನತೆಗೆ ಗೊತ್ತಾಗಿದೆ.
ಯಾಕೆಂದ್ರೆ ಇವತ್ತು ಬಹಳ ಅಭಿವೃದ್ಧಿ ಮಾಡಿದ್ದೀವಿ, ಸಿಂಗಾಪುರ್ ಮಾಡಿದ್ದೀವಿ, ನಾವು ಜರ್ಮನ್ ಸರ್ಕಲ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ನೀವು ಒಂದ್ಸತಿ ಏನು 39 ಸ್ಲಮ್ ಇದಾವಲ್ಲ, ಆ ಸ್ಲಮ್ಗಳಾಗಿ ಏನು ಅಭಿವೃದ್ಧಿ ಮಾಡಿದಿರಿ ಅಂತಂದ್ರೆ ಅವ್ರಿಗೆ ಕೇಳ್ರಿ ನೋಡ. ಇಂಥದ್ದು ಇಲ್ಲಿ ಮಾಡಿದ್ದೀನಿ, ಈ ಸ್ಲಮ್ನ ಪರಿವರ್ತನೆ ಮಾಡಿದ್ದೀನಿ, ಈ ಸ್ಲಮ್ನಾಗ ಇರ್ತಕ್ಕಂಥ ಎಲ್ಲ ಗುಡಿಸಲು ಮುಕ್ತ ಮಾಡಿದ್ದೀನಿ, ಈ ಸ್ಲಮ್ ಒಳಗೆ ಯಾವುದೇ ರೀತಿಯ ಇಲ್ಲಿ ಮೂಲಭೂತ ಸೌಕರ್ಯ ಏನು ಎಲ್ಲವನ್ನೂ ನಾವು ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಒಂದು ಸ್ಲಮ್ಮಿನ ಉದಾಹರಣೆ ಕೊಡು ಅಂತ ಹೇಳ್ರಿ ನೋಡ. ಇಲ್ಲಿವರೆಗೂ ಸಹಿತ ಅವರು ಸಹಿತ ಇಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೂ ಸಹಿತ ಮಂತ್ರಿ ಆಗಿದ್ರು ಅವರು ಹಿಂದೆ 97ರಿಗೆ 99ರಿಂದ 2001 ತನಕನೂ ಇಲ್ಲಿ ಮಂತ್ರಿ ಆಗಿದ್ರು ಅವರು. MP ಆಗಿದೆ, ಅವ್ರ ಮನೆಯವ್ರು MP ಇದ್ದಾರೆ. ಶಾಮನೂರ್ ಶಿವಶಂಕರ್ 94ರಿಂದ ಇಲ್ಲಿ 30 ವರ್ಷ ಆತವ್ರು MLA ಆಗಿ. ಅವರಿಗೆ ಕೊಟ್ಟಷ್ಟು ಅವಕಾಶಗಳನ್ನ ಬೇರೆ ಯಾರಿಗೂ ಕೊಟ್ಟಿಲ್ಲ, ಅಷ್ಟು ಅವಕಾಶಗಳನ್ನ ದಾವಣಗೆರೆ ಜನತೆ ಕೊಟ್ಟಿದ್ದಾರೆ. ಆದರೆ ಅಭಿವೃದ್ಧಿ ಶೂನ್ಯ ಆಗಿದೆ. ಇವತ್ತು ದಾವಣಗೆರೆ ನೀವು ನಮ್ಮ ಏನು ದಕ್ಷಿಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸ್ಲಮ್ಗಳ ಪರಿಸ್ಥಿತಿ ನೋಡಿದರೆ ಅಲ್ಲಿ ಪ್ರಾಣಿನೂ ಸಹಿತ ವಾಸ ಮಾಡೋಕ್ಕಾಗಲ್ಲ, ಆ ರೀತಿ ಇವತ್ತು ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಜನ. ಹಾಗಾಗಿ ಇವತ್ತು ಆ ಜನ ರೊಚ್ಚಿಗೆದ್ದಿದ್ದಾರೆ. ಇವ್ರು ಏನೇನು ಸುಳ್ಳು ಆಶ್ವಾಸನೆ ಕೊಟ್ಟು ನಮ್ಮ ಓಟ್ಗಳನ್ನು ತಗೊಂಡಿದ್ದಾರೆ ಅಂತಂದೇಳಿ ಇವತ್ತು ಅವ್ರಿಗೆಲ್ಲ ಮನವರಿಕೆ ಆಗಿದೆ. ಹಾಗಾಗಿ ಈ ಬಾರಿಯ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. 100ಕ್ಕೆ 100 ಈ ಬಾರಿ ಬದಲಾವಣೆ ಆಗೇ ಆಗುತ್ತೆ. ಇದಿಷ್ಟು ಬಿಜೆಪಿ ನಾಯಕರ ಮಾತು. ಈ ಸಾರಿ ನಮಗೆ ವಿಶ್ವಾಸ ಇದೆ, ಕಾಂಗ್ರೆಸ್ನ ದುರಾಡಳಿತ ಇದಕ್ಕೆಲ್ಲ ಕಾರಣ, ಹೀಗಾಗಿ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್, ಬಿಜಿ ನ್ಯೂಸ್ ಫಸ್ಟ್, ದಾವಣಗೆರೆ.